ಹಲೋ ಫ್ರೆಂಡ್ಸ್, ದಿನಚರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹೌಸ್ ಕನ್ಸ್ಟ್ರಕ್ಷನ್ ಪೋರೋತಮ್ ಬ್ಲಾಕ್ಸ್ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡ್ತಿದ್ದೀನಿ. ಪೋರೋತಮ್ ಬ್ಲಾಕ್ಸಲ್ಲಿ ಎರಡು ರೀತಿ ಇದೆ. ಒಂದು ವರ್ಟಿಕಲ್ ಬ್ಲಾಕ್ಸ್, ಇನ್ನೊಂದು ಹಾರಿಜಾಂಟಲ್ ಬ್ಲಾಕ್ಸ್. ಇದನ್ನು ಶಾರ್ಟ್ ಫಾರ್ಮಲ್ಲಿ HP ಬ್ಲಾಕ್, VP ಬ್ಲಾಕ್ ಅಂತ ಹೇಳ್ತೀವಿ. HP ಬ್ಲಾಕಲ್ಲಿ ಲೈನ್ಸ್ ಅಡ್ಡ ಇರುತ್ತೆ, ಎರಡು ಸೈಡ್ ಹೋಲ್ಸ್ ಇರುತ್ತೆ. ವರ್ಟಿಕಲ್ ಬ್ಲಾಕ್ಸ್ VP ಬ್ಲಾಕ್ಸಲ್ಲಿ ಲೈನ್ಸ್ ಮೇಲಿಂದ ಕೆಳಗೆ ಇರುತ್ತೆ, ಆಮೇಲೆ ಹೋಲ್ಸ್ ಕೂಡ ಮೇಲೆ ಕೆಳಗೆ ಇರುತ್ತೆ. VP ಬ್ಲಾಕ್ ಮತ್ತು HP ಬ್ಲಾಕ್ಗೆ ಸ್ಟ್ರೆಂತ್ ಚೆಕ್ ಮಾಡೋದಾದರೆ HP ಬ್ಲಾಕ್ಗಿಂತ VP ಬ್ಲಾಕ್ ಸ್ವಲ್ಪ ವೆಯ್ಟ್ ಜಾಸ್ತಿ ತಡೆಯುತ್ತೆ. ಹಾಗೆ ಪ್ರೈಸಲ್ಲಿ ಕೂಡ ಒಂದು ₹5 ಡಿಫ್ರೆನ್ಸ್ ಇರುತ್ತೆ. ಇದು VP ಬ್ಲಾಕ್ಸ್ ಬರುತ್ತೆ. ಏನಪ್ಪ ಈ ಬ್ಲಾಕಲ್ಲಿ ಮನೆ ಕಟ್ಬೋದಾ ಅಂತ ಏನಾದ್ರು ಯೋಚನೆ ಮಾಡ್ತಿದ್ರೆ ಖಂಡಿತವಾಗ್ಲೂ ಕಟ್ಬೋದು. ಇದಕ್ಕೆ ಸಿಂಪಲ್ಲಾಗಿ ಒಂದು ಪರ್ಲಿಂಗ್ ಮಾಡಿ ಮ್ಯಾಂಗ್ಳೂರ್ ಟೈಲ್ಸ್ ರೂಫಿಂಗ್ ಬರುತ್ತಲ್ವ, ಅದು ಯೂಸ್ ಮಾಡಿ ಮನೆ ಕಟ್ಕೋಬೋದು. 6 ಇಂಚಸ್ 8 ಇಂಚಸ್ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಅದೇ ರೀತಿ ಈ ಬ್ಲಾಕಲ್ಲಿ FB ಎಕ್ಸ್ಟೀರಿಯರ್ ಬ್ಲಾಕ್ ಅಂತಲೂ ಬರುತ್ತೆ. ಈ ಬ್ಲಾಕ್ಸು ಎರಡೂ ಕಡೆ ಫಿನಿಶ್ ಬರುತ್ತೆ, ಎರಡೂ ಕಡೆ ಫಿನಿಶ್ ಇರುತ್ತೆ. ವಾಲ್ ಫೇಸ್ ಏನಿದೆ ಆ ಕಡೆ ಸ್ಮೂತ್ ಫಿನಿಶ್ ಬರುತ್ತೆ, ಇದರಲ್ಲಿ ಲೈನ್ಸ್ ಬರಲ್ಲ. ಅದಕ್ಕೆ ಇದನ್ನು ಎಕ್ಸ್ಟೀರಿಯರ್ ಬ್ಲಾಕ್ ಅಂತ ಕರಿತೀವಿ. ಇದು ಎಕ್ಸ್ಟೀರಿಯರ್ ಬ್ಲಾಕ್ ಮತ್ತು HP ಬ್ಲಾಕಲ್ಲಿ ಹಾಫ್ ಬ್ಲಾಕ್ ಅಂತಲೂ ಬರುತ್ತೆ. 8x8 ಸೈಜ್ ಬರುತ್ತೆ. ಇದು ಕಾರ್ನರ್ಗೆ ಇದನ್ನು ಯೂಸ್ ಮಾಡ್ಬೋದು. VP ಬ್ಲಾಕ್ಸಲ್ಲಿ ಹಾಫ್ ಬ್ಲಾಕ್ ಬರಲ್ಲ. ಈ ಬ್ಲಾಕ್ಸ್ ವಾಟರ್ ಪ್ರೂಫ್ ಆಗಿದೆ ಅಂತ ಹೇಳ್ತಾರೆ, ಬಟ್ ಇದು ಪ್ಯೂರ್ ವಾಟರ್ ಪ್ರೂಫ್ ಅಲ್ಲ. 15% ವಾಟರ್ ಅಬ್ಸರ್ವ್ ಮಾಡುತ್ತೆ, ಹಾಗಂತ ಕರ್ಗೋಗೋದಿಲ್ಲ. 150 ಇಯರ್ಸ್ ಲೈಫ್ ಕೊಡುತ್ತೆ ಈ ಬ್ಲಾಕು ಹೀಟ್ ರೆಸಿಸ್ಟೆಂಟ್ ಆಗಿರೋದ್ರಿಂದ ತುಂಬ ಕೂಲ್ ಇರುತ್ತೆ. ಇದಕ್ಕೆ ಮ್ಯಾಂಗ್ಳೂರ್ ಟೈಲ್ಸ್ ಹಾಕಿದರೆ ಇನ್ನೂ ತುಂಬ ಕೂಲ್ ಸಿಗುತ್ತೆ. ಈ ಬ್ಲಾಕಲ್ಲಿ ಮೋಲ್ಡ್ ಮನೆ ಮಾಡ್ಬೋದಾ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಆಗೋದೇ ಇಲ್ಲ ಅಂತಿಲ್ಲ. 4 ಸೈಡ್ಗೆ ಪಿಲ್ಲರ್ ಕೊಟ್ಟು ಮೋಲ್ಡ್ ಮನೆ ಮಾಡ್ಬೋದು. ಲಾಸ್ಟಲ್ಲಿ ನಾನು ಅದರ ಪಿಕ್ಚರ್ಸ್ ಆ್ಯಡ್ ಮಾಡ್ತೀನಿ. ನಿಮಗೆ ಇದು ಕನ್ಸ್ಟ್ರಕ್ಷನ್ ಆದಮೇಲೆ ಈ ವಾಲ್ ಕಲರ್ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ವಾಟರ್ ಪೇಸ್ಟೆಡ್ ಟೆರಕೋಟಾ ಕಲರ್ ಅಂತ ಒಂದು ಪೇಂಟ್ ಬರುತ್ತೆ, ಅದು ಎಲ್ಲ ಕಲರಲ್ಲೂ ಸಿಗುತ್ತೆ. ಆ ಪೇಂಟನ್ನು ಯೂಸ್ ಮಾಡಿ ನೀವು ಪೇಂಟ್ ಮಾಡ್ಕೋಬೋದು. ಕಾಂಕ್ರೀಟ್ ಬ್ಲಾಕ್ಸ್ಗೆ ಕಂಪೇರ್ ಮಾಡೋದಾದರೆ ಈ ಬ್ಲಾಕ್ಗೆ ಟೈಮ್ ಕೂಡ ಕಡಿಮೆ ಹಿಡಿಯುತ್ತೆ ಕೆಲಸಕ್ಕೆ, ಪ್ಲಸ್ ಸಿಮೆಂಟ್ ಸ್ಯಾಂಡ್ ಖರ್ಚು ಕೂಡ ಕಡಿಮೆ ಉಳಿಯುತ್ತೆ. ಎಲ್ಲರೂ ಪರ್ಫೆಕ್ಟ್ ಆಗಿರೋದಕ್ಕೆ ಚಾನ್ಸೇ ಇಲ್ಲ ಅಲ್ವಾ. ಎಲ್ಲರಲ್ಲೂ ಏನಾದರೂ ಒಂದು ಕೊರತೆ ಇದ್ದೇ ಇರುತ್ತೆ. ಹಾಗೆಯೇ ಈ ಬ್ಲಾಕಲ್ಲಿ ಒಂದು ಡಿಸಡ್ವಾಂಟೇಜ್ ಇದ್ದೇ ಇರುತ್ತೆ. ಒಂದು ವೆಯ್ಟ್ ತಡೆಯಲ್ಲ ಅನ್ನೋದು ಒಂದು ಡಿಸಡ್ವಾಂಟೇಜ್ ಆದರೆ, ಇನ್ನೊಂದು ವಾಲ್ ಫ್ರೇಮ್, ವಾಲ್ ಕ್ಲಾಕ್ ಏನಾದರೂ ಹಾಕಬೇಕು ಅಂದರೆ ಇದಕ್ಕೆ ಡೈರೆಕ್ಟಾಗಿ ಮೊಳೆ ಹೊಡೆಯೋದಕ್ಕೆ ಆಗಲ್ಲ. ಈ ಬ್ಲಾಕ್ಗೆ ಡೈರೆಕ್ಟಾಗಿ ಮೊಳೆ ಹೊಡೆಯೋದ್ರಿಂದ ಬ್ಲಾಕು ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಎಲ್ಲಿ ನಾವು ಸಿಮೆಂಟ್ ಗ್ರೂ ಕೊಟ್ಟಿರ್ತೀವೋ ಆ ಪ್ಲೇಸ್ಗೆ ಮೊಳೆ ಹೊಡೆದು ನಾವು ಏನು ವಾಲ್ ಫ್ರೇಮ್ ಆಗಿರ್ಬೋದು, ಕ್ಲಾಕ್ ಆಗಿರ್ಬೋದು ಹಾಕ್ಬೋದು. HP ಬ್ಲಾಕ್ ಆಗಿರ್ಬೋದು, VP ಬ್ಲಾಕ್ ಆಗಿರ್ಬೋದು, FB ಎಕ್ಸ್ಟೀರಿಯರ್ ಬ್ಲಾಕ್ ಆಗಿರ್ಬೋದು, ಯಾವ ಬ್ಲಾಕ್ ತಗೊಂಡ್ರೂ ಕೂಡ ನೀವು 1.12 ಪೀಸಸ್ ಬೇಕಾಗುತ್ತೆ. ಒಂದು ಸ್ಕ್ವೇರ್ ಫೀಟಿಗೆ 1.12 ಪೀಸಸ್ ಸಾಕಾಗುತ್ತೆ. ಈ ಬ್ಲಾಕಲ್ಲಿ ರೆಸ್ಟೋರೆಂಟ್ ಆಗಿರ್ಬೋದು ಅಥವಾ ಫಾರ್ಮ್ ಹೌಸ್ ಆಗಿರ್ಬೋದು ಮನೆ ಕಟ್ಟಿದ್ರು ಇದರ ಫೈನಲ್ ಲುಕ್ಕು ಬೇರೆ ಲೆವೆಲಲ್ಲಿರುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಇದರ ಲುಕ್ಕು. FB ಎಕ್ಸ್ಟೀರಿಯರ್ ಬ್ಲಾಕ್ಗೆ HP ಮತ್ತು VP ಬ್ಲಾಕ್ಗಿಂತ ಒಂದು $5 to $6 ಜಾಸ್ತಿನೇ ಬರುತ್ತೆ ನಿಮಗೆ. ಈ ಬ್ಲಾಕಲ್ಲಿ ನಿಮಗೆ ಸ್ವಲ್ಪ ಗ್ಲಾಸಿ ಲುಕ್ ಬೇಕು, ಈ ಲುಕ್ ಚೆನ್ನಾಗಿಲ್ಲ ಅಂದರೆ ಸ್ವಲ್ಪ ಡಾರ್ಕಾಗಿ ಕಾಣಿಸ್ಬೇಕು ಅಂತಿದ್ದರೆ ಬೋಸ್ನಿ ಸ್ಪ್ರೇ ಅಂತ ಒಂದು ಪಾಲಿಶ್ ಸಿಗುತ್ತೆ, ಆ ಪಾಲಿಶ್ ಕೂಡ ಯೂಸ್ ಮಾಡ್ಬೋದು. ಸೆಂಟ್ರ್ ಗ್ರೂವ್ಗೆ ಗ್ರೌಟಿಂಗ್ ಅಂತಲೂ ಸಿಗುತ್ತೆ, ಗ್ರೌಟ್ ಪೌಡರ್ ಟೈಪ್ ಸಿಗುತ್ತೆ. ಅದು ಎಲ್ಲ ಕಲರಲ್ಲಿ ಐವರಿ, ಟೆರಕೋಟಾ, ಗ್ರಾಫೈಟ್, ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ಚೂಸ್ ಮಾಡಿ ನೀವು ಅದು ಸೆಂಟ್ರಲ್ ಲೈನ್ಗೆ ಕೊಡ್ಬೋದು. ಈ ಬ್ಲಾಕ್ ವಾಲ್ಗೆ, ಕಾಂಪೌಂಡ್ಗೆ ಮಾತ್ರ ಅಲ್ಲ, ಇದನ್ನು ರೂಫಿಂಗೂ ಕೂಡ ಯೂಸ್ ಮಾಡ್ತಾರೆ. ಚೆನ್ನಾಗಿ ಇದು ಕರೆಕ್ಟ್ ಸೈಜ್ಗೆ ಪರ್ಲಿಂಗ್ ಮಾಡಿ, ನಾನಿಲ್ಲಿ ಫೋಟೋ ಆ್ಯಡ್ ಮಾಡಿದ್ದೀನಿ. ಪರ್ಲಿಂಗ್ ಮಾಡಿ ಅದರ ಮೇಲೆ ಬ್ಲಾಕ್ ಕೊಟ್ಟು ಈ ಲುಕ್ಕಲ್ಲಿ ಇವಾಗ ಕಾಣಿಸ್ತಿದೆಯಲ್ವ, ಈ ಲುಕ್ಕಲ್ಲಿ ಸೀಲಿಂಗ್ ಕೂಡ ಮಾಡ್ಕೋತಾರೆ. ಇದು ನೆಕ್ಸ್ಟ್ ಬರುವಂಥದ್ದು ಮೋಲ್ಡ್ ಮನೆ ಮಾಡಿರೋದು, ಈ ಬ್ಲಾಕಲ್ಲಿ ಮಾಡಿರೋದು ಪಿಕ್ಚರ್ಸ್ ಬರ್ತಾ ಹೋಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಬಿಲ್ಡಿಂಗ್ ಮೆಟೀರಿಯಲ್ಸ್ ಬಗ್ಗೆ, ವಾಲ್ ಕ್ಲಾಡಿಂಗ್ ಆಗಿರ್ಬೋದು, ಟೈಲ್ಸ್ ಆಗಿರ್ಬೋದು, ಎಲ್ಲದರ ಬಗ್ಗೆ ನಾನು ಸ್ವಲ್ಪ ಡಿಟೇಲ್ ಆಗಿ ತಿಳಿಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.